Welcome to my channel, students of Karnataka. Today I am going to discuss about the lesson 4, that is Dr. B.R. Ambedkar. Nodi, question number 65. What kind of a reader was Baba Sahib Ambedkar? Intelligent, poor, voracious, not interested. Baba Sahib Ambedkar ಅವರು ಯಾವ ರೀತಿಯ ಓದುಗಾರ? ವಾಟ್ ಕೈಂಡ್ ಆಫ್ ಎ ರೀಡರ್ ಅಂದ್ರೆ ಯಾವ ರೀತಿಯ ಓದುಗಾರ ಆಗಿದ್ರು? He is a voracious reader. Voracious is the right answer. Next question number 66. Question number 66. Question number 66. Yes. Ambedkar spent most of his life by. Ambedkar spent ಅಂದ್ರೆ ಕಳೀತಾ ಇದ್ರು ಏನನ್ನ? ಮೋಸ್ಟ್ ಆಫ್ ಹಿಸ್ ಲೈಫ್, ಅವರ ಜೀವನವನ್ನ ಬೈ ಇಂದ, ಯಾವ್ದ್ರಿಂದ ಕಳೀತಾ ಇದ್ರು ಅವರ ಜೀವನವನ್ನ? ಪರ್ಚೇಸಿಂಗ್ ಬುಕ್ಸ್, ಅಟೆಂಡಿಂಗ್ ಕಾನ್ಫರೆನ್ಸ್, ರೀಡಿಂಗ್ ಬುಕ್ಸ್, ಇಂಪೋರ್ಟಿಂಗ್ ಬುಕ್ಸ್. ಅವರ ಜೀವಮಾನವನ್ನ ಯಾವ್ದ್ರಲ್ಲಿ ಜಾಸ್ತಿ ಕಳೆದ್ರಪ್ಪ ಅಂದ್ರೆ ಅಂಬೇಡ್ಕರ್ ರೀಡಿಂಗ್ ಬುಕ್ಸ್ ಇಂದ, ಬುಕ್ಸ್ ಅನ್ನ ಓದ್ತಾ ಅವರ ಜೀವನವನ್ನ ಕಳೆದ್ರು. ಅಂದ್ರೆ ಅಷ್ಟೊಂದು ಪುಸ್ತಕವನ್ನು ಓದುವಂತ ಓದುಗಾರ ಆಗಿದ್ರು. ನೆಕ್ಸ್ಟ್ ಕ್ವಶನ್ ನಂಬರ್ 67. While in New York, Ambedkar purchased about dash books. ನ್ಯೂಯಾರ್ಕ್ ಇದ್ದಾಗ ಅಂಬೇಡ್ಕರ್ ಎಷ್ಟು ಪುಸ್ತಕಗಳನ್ನ, ಡ್ಯಾಶ್ ಬುಕ್ಸ್, ಅಬೌಟ್ ಸರಿಸುಮಾರು ಎಷ್ಟು ಪುಸ್ತಕಗಳನ್ನ ಅವರು ಪರ್ಚೇಸ್ ಮಾಡಿದ್ರು? 2000 ವರ್ಲ್ಡ್ ಬುಕ್ಸ್. Question number 68. Ambedkar was greatly influenced by the life and work of dash. ಅಂಬೇಡ್ಕರ್ ಇನ್ಫ್ಲೂಯೆನ್ಸ್ ಆದ್ರು, ಪ್ರಭಾವಿತರಾದರು ಬೈ ಇಂದ, ಯಾರಿಂದ? ದ ಲೈಫ್ ಅಂಡ್ ವರ್ಕ್ ಆಫ್ ಡ್ಯಾಶ್. ಈ 4 ಜನರಲ್ಲಿ ಒಬ್ಬರ ಜೀವನ ಮತ್ತು ಅವರ ಕೆಲಸಗಳಿಂದ ಪ್ರಭಾವಿತರಾದರು. ಯಾರಿಂದ ಇರಬಹುದು? ಮಹಾತ್ಮ ಗಾಂಧೀಜಿ, ಮಹಾತ್ಮ ಫುಲೆ, ವೆಂಕಟರಾಮನ್, ನೆಹರು. ಯಾರಿಂದ? ಮಹಾತ್ಮ ಫುಲೆ. ನೀವು ಯೋಚನೆ ಮಾಡಿ. ಯೋಚನೆ ಮಾಡ್ಲಿಕ್ಕೆ ನಾನು ಒಂದು 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಯೋಚನೆ ಮಾಡಿ ಉತ್ತರನ ನೀವೇ ಹೇಳಿರಿ. 5 ಸೆಕೆಂಡ್ ಆದ್ಮೇಲೆ ನಾನು ಹೇಳ್ತೀನಿ. ಓಕೆನಾ? ಕ್ವಶನ್ ನಂಬರ್ 69. ಮೂಕ ನಾಯಕ್, ಬಹಿಷ್ಕೃತ್ ಭಾರತ್ ಅಂಡ್ ಸಮಾತ ವರ್ ಡ್ಯಾಶ್. ಈ 3 ಮೂಕ ನಾಯಕ್ ಇದೆ, ಬಹಿಷ್ಕೃತ್ ಭಾರತ್ ಇದೆ, ಸಮಾತ ಇದೆ. ಈ 3 ಎಂಥವು? ವರ್ ಅಂದ್ರೆ ಇದ್ದವು, ಬಿ ವರ್ಬ್ ಇದು. 3 ಏನಾಗಿದ್ವು ಹಾಗಾದ್ರೆ? ನೋಡಿ, ನ್ಯೂಸ್ ಪೇಪರ್ಸ್, ವಾಯ್ಸ್ ಮೇಲ್ಸ್, ಪೊಲಿಟಿಕಲ್ ಪಾರ್ಟೀಸ್, ಸೊಸೈಟೀಸ್. ಯಾವ್ದಾಗಿತ್ತು? ಯೋಚನೆ ಮಾಡಿ. ಮೂಕ ನಾಯಕ, ಬಹಿಷ್ಕೃತ್ ಭಾರತ ಮತ್ತೆ ಸಮಾತ ಏನಾಗಿದ್ವು? ಆಪ್ಷನ್ ತಗೊಳ್ಳಿ. ಎಸ್, ನ್ಯೂಸ್ ಪೇಪರ್ಸ್ ಆಗಿದ್ವು. ನೆಕ್ಸ್ಟ್, ಅಂಬೇಡ್ಕರ್ ಸೆಟ್ ಅಪ್ ಅನ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಡ್ಯಾಶ್. ಅಂಬೇಡ್ಕರ್ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದು ಯಾವುದು? ಡಿಪ್ರೆಸ್ಡ್ ಹೌಸ್, ಹಿತಕರ್ಣಿ ಸಭಾ, ಲೇಬರ್ ಹೋಮ್, ಬಹಿಷ್ಕೃತ್ ಭಾರತ್. ಯಾವುದು ಇನ್ಸ್ಟಿಟ್ಯೂಷನ್ ಅನ್ನ ಸೆಟಪ್ ಮಾಡಿದ್ದು ಹೇಳ್ಬೇಕು ನೀವು. ಹೇಳಿ. ಎಸ್, ಹಿತಕಾರಿಣಿ ಸಭಾ. Next, question number 71. Dr. B.R. Ambedkar was chosen to be the first law minister of India by. ಅಂಬೇಡ್ಕರ್ ಅವರನ್ನ ಭಾರತದ ಪ್ರಪ್ರಥಮ ಲಾ ಮಿನಿಸ್ಟರ್ ಆಗಿ, ಕಾನೂನು ಮಂತ್ರಿಯಾಗಿ ಸೆಲೆಕ್ಟ್ ಮಾಡಿದವರು ಯಾರು? ಯಾರಿಂದ ಸೆಲೆಕ್ಟ್ ಆದ್ರು? ಗಾಂಧೀಜಿ, ಮಹಾತ್ಮ ಫುಲೆ, ನೆಹರು, ವೆಂಕಟರಾಮನ್. ಯಾರಿಂದ ಸೆಲೆಕ್ಟ್ ಆದ್ರು?
ಯೋಚನೆ ಮಾಡಿ. ಎಸ್, ಜವಾಹರ್ಲಾಲ್ ನೆಹರು ಇಂದ ಸೆಲೆಕ್ಟ್ ಆದ್ರು. ನೆಹರು ಅವರನ್ನ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿ ಅವರನ್ನ ನೇಮಕಾತಿ ಮಾಡ್ತಾರೆ. ಕ್ವಶನ್ ನಂಬರ್ 72. Ambedkar described the civil disobedience, non-cooperation and satyagraha as the dash. ಅಂಬೇಡ್ಕರ್ ಡಿಸ್ಕ್ರೈಬ್ ಮಾಡ್ತಾರೆ, ವಿವರಿಸ್ತಾರೆ ಏನನ್ನ, ದ ಸಿವಿಲ್ ಡಿಸೊಬಿಡಿಯನ್ಸ್ ಅಂದ್ರೆ ನಾಗರಿಕರು ಸರ್ಕಾರಕ್ಕೆ ಡಿಸೊಬಿಡಿಯನ್ಸ್ ತೋರಿಸ್ತಾರೆ, ಅವಿಧೇಯತೆಯನ್ನು ತೋರಿಸ್ತಾರೆ ಅದ್ರ ಬಗ್ಗೆ. ನಾನ್ ಕೋಆಪರೇಷನ್, ಅಸಹಕಾರ ಅಂದ್ರೆ ಸಹಕಾರ ಕೊಡಲ್ಲ ಅದ್ರ ಬಗ್ಗೆ. ಮತ್ತೆ ಸತ್ಯಾಗ್ರಹ ಮಾಡ್ತಾರೆ. ಇವು ಮೂರು ಏನು ಅಂತ ಹೇಳಿದ್ರು ಅಂಬೇಡ್ಕರ್? ಹಾಗಾದ್ರೆ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ, ಇವು ಮೂರು ಎಂತವು ಅಂತ ಹೇಳಿದ್ರು? ಯೋಚನೆ ಮಾಡಿ. ಎಸ್, ಗ್ರಾಮರ್ ಆಫ್ ಅನಾರ್ಕಿನ, ರೆಬೆಲಿಯನ್, ರೆವಲ್ಯೂಷನ್, ಅಪೋಸಿಷನ್, ನಾಲ್ಕರಲ್ಲಿ ಯಾವುದು? ಎಸ್, ಗ್ರಾಮರ್ ಆಫ್ ಅನಾರ್ಕಿ. Question number 73. Indian National Congress made Ambedkar as the dash of the drafting committee. Indian National Congress ಇತ್ತಲ್ಲ, ಪಾರ್ಟಿ, ಪಕ್ಷ, ಅದು ಅಂಬೇಡ್ಕರ್ನ ಏನಾಗಿ ಮಾಡ್ತು? ಡ್ರಾಫ್ಟಿಂಗ್ ಕಮಿಟಿಗೆ ಏನನ್ನಾಗಿ ಮಾಡ್ತು? ಅಂಬೇಡ್ಕರ್ ಅವ್ರನ್ನ ಆಫೀಸರ್ ಆಗಿ ಮಾಡ್ತಾ, ಚೇರ್ಮನ್ ಆಗಿ ಮಾಡ್ತಾ, ಪೈಲಟ್ ಆಗಿ ಮಾಡ್ತಾ, ಅಡ್ವೈಸರ್ ಆಗಿ ಮಾಡ್ತಾ? ಯೋಚನೆ ಮಾಡಿ. ಎಸ್, ಚೇರ್ಮನ್ ಆಗಿ ಮಾಡ್ತು. ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿದ್ರು ಅಂಬೇಡ್ಕರ್ ಅವರು. ಅದನ್ನ ಮಾಡಿದವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. Question number 74. Jawaharlal Nehru described Ambedkar as dash. ನೆಹರು ಅವರು ಅಂಬೇಡ್ಕರ್ನ ಡಿಸ್ಕ್ರೈಬ್ ಮಾಡ್ತಾರೆ, ಅವರ ವ್ಯಕ್ತಿತ್ವವನ್ನ ಹೊಗಳ್ತಾರೆ. ಯಾವ ರೀತಿ? ಲೀಡರ್ ಆಫ್ ಡಿಪ್ರೆಸ್ಡ್ ಕ್ಲಾಸ್ ಅವರ ನಾಯಕ ಅಂತನ, ಅಥವಾ ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತನ, ದಂಗೆಯ ಒಂದು ಸಂಕೇತ ಅಂತನ, ಮಾಡರ್ನ್ ಮನು ಅಂತನ, ಅಥವಾ ಪ್ಯಾಟ್ರಿಯಟ್ ಅಂದ್ರೆ ದೇಶಭಕ್ತ ಅಂತನ? ಏನಂತ ಡಿಸ್ಕ್ರೈಬ್ ಮಾಡ್ತಾರೆ ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಅವ್ರನ್ನ? ಎಸ್, ಎ ಸಿಂಬಲ್ ಆಫ್ ರಿವೋಲ್ಟ್. ಕ್ವಶನ್ ನಂಬರ್ 75. ಡಾಕ್ಟರ್ ಅಂಬೇಡ್ಕರ್ ವಾಸ್ ಕಾನ್ಫರ್ಡ್. ಇದು ನಿಮಗೆ ಬರಲ್ಲ ಬಿಡಿ, ಇದು ಜನರಲ್ ಕ್ವಶನ್ ಫ್ರೇಮ್ ಮಾಡಿದ್ದು, ಇದು ನಿಮಗೆ ಬರಲ್ಲ. ಇದು ಯಾಕೆಂದ್ರೆ ಬುಕ್ಕಲ್ಲಿ ಇಲ್ಲದೆ ಇರೋದ್ರಿಂದ ನಿಮಗೆ ಕೊಡಲ್ಲ. ಬುಕ್ಕಲ್ಲಿ ಇಲ್ಲದೆ ಇರೋ ಕ್ವಶನ್ ಕೊಡಲ್ಲ ಅಂತ ಆಲ್ರೆಡಿ ಗವರ್ಮೆಂಟ್ ಮತ್ತೆ ಬೋರ್ಡ್ ಹೇಳಿದೆ. ಕ್ವಶನ್ ನಂಬರ್ 76. ಮಹಾತ್ಮ ಗಾಂಧಿ ಕಾಲ್ಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಸ್ ಡ್ಯಾಶ್. ಮಹಾತ್ಮ ಗಾಂಧೀಜಿಯವರು ದಲಿತ ವರ್ಗವನ್ನ, ಡಿಪ್ರೆಸ್ಡ್ ಕ್ಲಾಸಸ್ ಅನ್ನ ಏನಂತ ಕರೆದ್ರು? ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಕರೆದ್ರ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರೆದ್ರ, ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೆದ್ರ, ಹರಿಜನ್ಸ್ ಅಂತ ಕರೆದ್ರ? ಯೋಚನೆ ಮಾಡಿ. ಮಹಾತ್ಮ ಗಾಂಧೀಜಿ ಕರೆದಿದ್ದು ಡಿಪ್ರೆಸ್ಡ್ ಕ್ಲಾಸಸ್ ಅನ್ನ, ದಲಿತ ವರ್ಗವನ್ನ ಏನಂತ ಕರೀತಾರೆ? ಎಸ್, ಹರಿಜನ್ಸ್. Question number 77. Dr. B.R. Ambedkar was a voracious reader. The word voracious means ಅಂಬೇಡ್ಕರ್ ಅವರು ಒಬ್ಬ ವೊರಾಶಿಯಸ್ ರೀಡರ್ ಆಗಿದ್ರು. ಈ ವೊರಾಶಿಯಸ್ ಅನ್ನೋ ವರ್ಡ್ ಇದೆಯಲ್ಲ, ಇದರ ಮೀನಿಂಗ್ ಏನು? ತುಂಬಾ ಇಂಪಾರ್ಟೆಂಟ್ ಇದು. ವೊರಾಶಿಯಸ್ ಅಂದ್ರೆ ಏನ್ ಮೀನಿಂಗ್? ಫಾಸ್ಟ್ ಅಥವಾ ಬ್ರಿಸ್ಕ್ ಅಂತನ? ವೆರಿ ಈಗರ್ ಫಾರ್ ನಾಲೆಡ್ಜ್, ರೀಡಿಂಗ್ ಅಲೌಡ್, ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್, ಯಾವುದು? ಎಸ್, ವೆರಿ ಈಗರ್ ಫಾರ್ ನಾಲೆಡ್ಜ್ ಅಂತ.
ಅಂದ್ರೆ ಜ್ಞಾನಕ್ಕಾಗಿ ಯಾವಾಗ್ಲೂ ಹಂಬಲಿಸ್ತಾ ಇರ್ಬೇಕು, ಜ್ಞಾನಕ್ಕಾಗಿ. ಅದು ವೊರಾಶಿಯಸ್ ಅಂದ್ರೆ. ಅಂತ ವೊರಾಶಿಯಸ್ ರೀಡರ್ ಅಂಬೇಡ್ಕರ್ ಆಗಿದ್ರು. Question number 78. The position and powers of the three organs of the state are defined by the central government, the constitution, the president of India, the prime minister of India. ಯೋಚನೆ ಮಾಡಿ. Yes, constitution. ನೋಡಿ, the position and powers of the three organs. ಈ ಮೂರು ಆರ್ಗನ್ಗಳಿದಾವಲ್ಲ, ಆ ಮೂರು ಕಾನ್ಸ್ಟಿಟ್ಯೂಷನ್ ನ ಮೂರು ಆರ್ಗನ್ಗಳಿದಾವಲ್ಲ, ಆ ಮೂರು ಆರ್ಗನ್ಗಳಿಗೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಅಂತ ಮೂರು ಆರ್ಗನ್ಸ್ ಇದಾವಲ್ಲ, ಆ ಮೂರು ಆರ್ಗನ್ಗಳಿಗೆ ಆ ಒಂದು ಪೊಸಿಷನ್ ಅಂಡ್ ಪವರ್ಸ್, ಆ ಮೂರು ಆರ್ಗನ್ಗಳ ಪೊಸಿಷನ್ ಮತ್ತೆ ಪವರ್ಸ್ ಇದೆಯಲ್ಲ, ಅವುಗಳ ಸ್ಥಾನಮಾನ, ಅವುಗಳ ಅಧಿಕಾರ ಇದೆಯಲ್ಲ ಮೂರು ಆರ್ಗನ್ಸ್ಗಳಿಗೆ, ಅವು ಯಾವುದರಿಂದ ಡಿಫೈನ್ ಆಗಲ್ಪಟ್ಟವು, ಯಾವುದರಿಂದ ಕೊಡಲ್ಪಟ್ಟವು, ಯಾವುದರಿಂದ ಹೇಳಲ್ಪಟ್ಟವು? ಕಾನ್ಸ್ಟಿಟ್ಯೂಷನ್ ಇಂದ ಕೊಡಲ್ಪಟ್ಟಿರುವವು, ಕಾನ್ಸ್ಟಿಟ್ಯೂಷನ್ ಇಂದ ಹೇಳಲ್ಪಟ್ಟಿರುವು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವುಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅಂತ ಬರೀಬೇಕು. ಕ್ವಶನ್ ನಂಬರ್ 79. ಡಾಕ್ಟರ್ ಅಂಬೇಡ್ಕರ್ ಫೌಟ್ ಅಗೇನ್ಸ್ಟ್. ಅಂಬೇಡ್ಕರ್ ಫೌಟ್ ಅಂದ್ರೆ ಫೈಟಿಂಗ್ ಮಾಡುವಂಥದ್ದು, ಫೈಟ್ ಮಾಡಿದ್ರು. ಅಗೇನ್ಸ್ಟ್ ವಿರುದ್ಧವಾಗಿ, ಯಾವುದರ ವಿರುದ್ಧವಾಗಿ ಫೈಟ್ ಮಾಡಿದ್ರು? ಸೋಷಿಯಲ್ ಇಂಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಇನ್ಇಕ್ವಾಲಿಟಿ. ಯಾವುದಕ್ಕೆ? ಎಸ್, ಸೋಷಿಯಲ್ ಇಂಜಸ್ಟಿಸ್, ಸಾಮಾಜಿಕ ಅನ್ಯಾಯ. ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡಿದ್ರು. ನೋಡಿ, ಅಗೇನ್ಸ್ಟ್ ಅಂತ ಕೊಟ್ರೆ ಸೋಷಿಯಲ್ ಇಂಜಸ್ಟಿಸ್ ಬರಿಬೇಕು, ಫಾರ್ ಅಂತ ಕೊಟ್ರೆ ಸೋಷಿಯಲ್ ಜಸ್ಟಿಸ್ ಬರಿಬೇಕು. ನೆನ್ಪಿಟ್ಕೊಳ್ಳಿ, ಒಂದೇ ವರ್ಡ್ ನೋಡಿ ಡಿಫ್ರೆನ್ಸ್. ಡಾಕ್ಟರ್ ಅಂಬೇಡ್ಕರ್ ಫೌಟ್ ಅಗೇನ್ಸ್ಟ್ ಅಂದ್ರೆ ಯಾವುದರ ವಿರುದ್ಧ ಹೋರಾಡಿದ್ರು? ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡಿದ್ರು, ಸೋಷಿಯಲ್ ಇಂಜಸ್ಟಿಸ್. ಇಲ್ಲಿ ಇನ್ನಿರುತ್ತೆ ನೋಡ್ಕೊಳ್ಳಿ, ಅಪೋಸಿಟ್ ಇದು. ಜಸ್ಟಿಸ್ಗೆ ಅಪೋಸಿಟ್ ಇನ್ಜಸ್ಟಿಸ್ ಅಂದ್ರೆ ಅನ್ಯಾಯ ಅಂತ. ಇನ್ಜಸ್ಟಿಸ್ ಅಂದ್ರೆ ಅನ್ಯಾಯ, ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡಿದ್ರು. ಅಗೇನ್ಸ್ಟ್ ಅಂದ್ರೆ ವಿರುದ್ಧ. ಫಾರ್ ಅಂದ್ರೆ ಪರವಾಗಿ ಹೋರಾಡೋದು. ಯಾವ್ದ್ರ ಪರ ಹೋರಾಡಿದ್ರು ಹಾಗಾದ್ರೆ? ಸೋಷಿಯಲ್ ಜಸ್ಟಿಸ್ ಪರ ಹೋರಾಡಿದ್ರು. ಇಲ್ಲಿ ಫಾರ್ ಅಂತ ಕೊಟ್ರೆ ಸೋಷಿಯಲ್ ಜಸ್ಟಿಸ್ಗಾಗಿ ಹೋರಾಡಿದ್ರು ಅಂತ ಬರೀರಿ. ಯಾವುದರ ವಿರುದ್ಧ ಹೋರಾಡಿದ್ರು ಅಂದ್ರೆ ಸೋಷಿಯಲ್ ಇಂಜಸ್ಟಿಸ್ ವಿರುದ್ಧ ಹೋರಾಡಿದ್ರು, ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡಿದ್ರು. ಸೋಷಿಯಲ್ ಜಸ್ಟಿಸ್ ಅಂದ್ರೆ ಸಾಮಾಜಿಕ ನ್ಯಾಯ, ಅದರ ಪರವಾಗಿ ಹೋರಾಡ್ತಾರೆ. ಇಲ್ಲಿ ಅಗೇನ್ಸ್ಟ್ ಕೊಟ್ಟಿರೋದ್ರಿಂದ ಇಂಜಸ್ಟಿಸ್ ವಿರುದ್ಧ ಹೋರಾಡಿದ್ರು ಅಂತ ಬರೀರಿ. ಕ್ವಶನ್ ನಂಬರ್ 80. The only valid divisions are between those who are noble and wholesome and those who are ignoble and unwholesome. This was said by, ನೋಡಿ, the only valid divisions. ಕ್ಯಾಸ್ಟ್ ಅಲ್ಲಿ ಡಿವಿಷನ್ಸ್ ಮಾಡಿದ್ರು. ಅವು ಯಾವಪ್ಪ ಅಂದ್ರೆ ನೋಬಲ್ ಅಂಡ್ ಹೋಲ್ಸಮ್ ಅಂತ ಒಂದು, ಅಂಡ್ ಇನ್ನೊಂದು ಇಗ್ನೋಬಲ್ ಅಂಡ್ ಅನ್ಹೋಲ್ಸಮ್ ಅಂತ ಇನ್ನೊಂದು. ಇವೆರಡೇ ಕ್ಯಾಸ್ಟ್ಗಳಿರುದು ಅಂತ ಹೇಳಿದ್ರು. ದಿಸ್ ವಾಸ್ ಸೆಡ್ ಬೈ. ಇದನ್ನ ಹೇಳಿದ್ದು ಯಾರು? ಇದು ಯಾರಿಂದ ಹೇಳಲ್ಪಟ್ಟಿತು? ಮಹಾತ್ಮ ಗಾಂಧಿ, ಬುದ್ಧ, ಮಹಾತ್ಮ ಫುಲೆ, ಔವೈ. ಯಾರಿಂದ? ಯೋಚನೆ ಮಾಡಿ ಹೇಳಿ. ಎಸ್, ದ ಬುದ್ಧ ಹೇಳಿದ್ದು. Next, question number 81. How did Nehru describe Dr. Ambedkar on his condolence address in the parliament? ನೆಹರು ಅಂಬೇಡ್ಕರ್ ಅವರನ್ನ ಕಂಡೋಲೆನ್ಸ್ ಅಡ್ರೆಸ್
ಮಾಡುವಾಗ ಪಾರ್ಲಿಮೆಂಟ್ ಅಲ್ಲಿ, ಅಂದ್ರೆ ಅವ್ರು ಸತ್ತ ಮೇಲೆ ಏನಂತ ಹೇಳ್ತಾರೆ, ಹೇಗೆ ಅವರನ್ನ ಡಿಸ್ಕ್ರೈಬ್ ಮಾಡ್ತಾರೆ, ಹೇಗೆ ಆ ವ್ಯಕ್ತಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು? ಎ ಗ್ರೇಟ್ ಸೋಲ್ ಅಂತ ಹೇಳ್ತಾರ, ಎ ಗ್ರೇಟ್ ಪ್ಯಾಟ್ರಿಯಟ್ ಅಂತ ಹೇಳ್ತಾರ, ಎ ಗ್ರೇಟ್ ಲೀಡರ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಹೇಳ್ತಾರ, ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳಿದ್ರ? ಹೇಳಿ. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಯಾವುದು? ಎಸ್, ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರನ್ನ, ನೆಹರು ಅವರು. ನೆಕ್ಸ್ಟ್ ಕ್ವಶನ್ ನಂಬರ್ 82. To achieve social justice, Dr. Ambedkar stressed the importance of, ನೋಡಿ, ಸೋಷಿಯಲ್ ಜಸ್ಟಿಸ್ ಅನ್ನ ಸಾಧಿಸ್ಲಿಕ್ಕಾಗಿ, ಅಂದ್ರೆ ಸಾಮಾಜಿಕ ನ್ಯಾಯವನ್ನ ಸಾಧಿಸ್ಲಿಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಡ್ಯಾಶ್. ಅಂಬೇಡ್ಕರ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ, ಯಾವುದರ ಇಂಪಾರ್ಟೆನ್ಸ್ ಅನ್ನ ಸ್ಟ್ರೆಸ್ ಮಾಡಿ ಹೇಳ್ತಾರೆ? ಎಜುಕೇಶನ್, ನಾನ್ ವೈಲೆನ್ಸ್, ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್, ಸತ್ಯಾಗ್ರಹ. ಯಾವುದು? ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 83. Dr. Ambedkar was offered the post of the Law Minister of India because ಅಂಬೇಡ್ಕರ್ಗೆ ಒಂದು ಆಫರ್ ಸಿಗುತ್ತೆ. ಏನದು? ಲಾ ಮಿನಿಸ್ಟರ್ ಅಂತ, ಕಾನೂನು ಮಂತ್ರಿ, ಭಾರತದ ಕಾನೂನು ಮಂತ್ರಿಯಾಗಿ ಅವರು ಒಂದು ಪೋಸ್ಟ್ ಅನ್ನ, ಅವರಿಗೆ ಆಫರ್ ಬರುತ್ತೆ, ಒಂದು ಪೋಸ್ಟ್, ಭಾರತದ ಲಾ ಮಿನಿಸ್ಟರ್ ಆಗಿ ನೀವು ಅಧಿಕಾರ ವಹಿಸ್ಕೊಳ್ಳಿ ಅಂತ. ಯಾಕೆ ಅವ್ರಿಗೆ ಆಫರ್ ಬಂತು? ನನಗೆ ಮಿನಿಸ್ಟರ್ ಬೇಕು ಅಂತ ಹೋರಾಟ ಮಾಡ್ತಾರೆ ಅಲ್ವಾ? ಆದ್ರೆ ಅಂಬೇಡ್ಕರ್ ನನಗೆ ಮಿನಿಸ್ಟರ್ ಬೇಕು ಅಂತ ಕೇಳಲಿಲ್ಲ. ನೆಹರು ಅವರೇ ಅವರನ್ನ ಲಾ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಅವರನ್ನ ಸೆಲೆಕ್ಟ್ ಮಾಡಿದ್ರು? He was the chairman of the drafting committee. ಅವರು ಡ್ರಾಫ್ಟಿಂಗ್ ಕಮಿಟಿ ಆಗಿದ್ರಲ್ಲ, ಅದಕ್ಕ. He had great skill in law and legislation. ಅವರಿಗೆ ಲಾ ಮತ್ತೆ ಲೆಜಿಸ್ಲೇಷನ್ ಇದರಲ್ಲಿ ಗ್ರೇಟ್ ಸ್ಕಿಲ್ ಇತ್ತು, ಅದಕ್ಕ. He belonged to the depressed classes. ಅವರು ಡಿಪ್ರೆಸ್ಡ್ ಕ್ಲಾಸ್ಗೆ ಸೇರಿದ್ರು, ಅದಕ್ಕ. He expressed his desire to become law minister. ನಾನು ಲಾ ಮಿನಿಸ್ಟರ್ ಆಗಬೇಕು ಅಂತ ಅವರು ಹೇಳ್ಕೊಂಡಿದ್ರು, ಆಸೆಯನ್ನ ತೋರಿಸಿದ್ರು, ಅದಕ್ಕ. ಥಿಂಕ್ ಮಾಡಿ, ಯಾವುದು ಕರೆಕ್ಟ್ ಆನ್ಸರ್? Yes, he had a great skill in law and legislation. ಲಾ ಅಂಡ್ ಲೆಜಿಸ್ಲೇಷನ್ ಅಲ್ಲಿ ದೊಡ್ಡ ಸ್ಕಿಲ್ ಅನ್ನ ಹೊಂದಿದ್ರು ಅವರು. ಕಾನೂನು ಬಗ್ಗೆ ತುಂಬಾ ತಿಳುವಳಿಕೆ ಇತ್ತು, ತುಂಬಾ ಕೌಶಲ್ಯ ಇತ್ತು. ಹಾಗಾಗಿ ಲಾ ಮಿನಿಸ್ಟರ್ ಆಗಿ ನೀವೇ ಇರ್ಲಿ ಅಂತ ನೆಹರು ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಕ್ವಶನ್ ನಂಬರ್ 84. To wipe out caste discrimination in India, ಗಾಂಧೀಜಿ ಡ್ಯಾಶ್. ವೈಪ್ ಔಟ್ ಅಂದ್ರೆ ಅಳಿಸಾಕೋದು, ತೆಗೆದುಹಾಕೋದು. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಜಾತಿಯ ಅಸಮಾನತೆಯನ್ನು ತೆಗೆದುಹಾಕ್ಲಿಕ್ಕೆ, ಅಳಿಸಿ ಹಾಕ್ಲಿಕ್ಕೆ ಭಾರತದಲ್ಲಿ ಗಾಂಧೀಜಿಯವರು ಏನ್ ಮಾಡ್ತಾರೆ? ರಿಮೈಂಡೆಡ್ ದ ಹೈಯರ್ ಕ್ಯಾಸ್ಟ್ಸ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ರಿಮೈಂಡೆಡ್ ಅಂದ್ರೆ ನೆನಪು ಮಾಡೋದು, ನೆನಪು ಮಾಡ್ಕೊಡ್ತಾರೆ ಹೈಯರ್ ಕ್ಯಾಸ್ಟ್ಗಳಿಗೆ. ಏನಂತ? ಅವರ ಡ್ಯೂಟಿಯನ್ನ ನೆನಪು ಮಾಡ್ಕೊಡ್ತಾರೆ. ಯಾರ ಕಡೆಗೆ? ಟುವರ್ಡ್ಸ್ ದ ಡಿಪ್ರೆಸ್ಡ್ ಕ್ಲಾಸಸ್. ಡಿಪ್ರೆಸ್ಡ್ ಕ್ಲಾಸ್ ಬಗ್ಗೆ ನೀವು ನಿಮ್ಮ ಡ್ಯೂಟಿ ಹೇಗಿರ್ಬೇಕು ಅಂತ ರಿಮೈಂಡ್ ಮಾಡ್ಕೊಡ್ತಾರೆ ಹೈಯರ್ ಕ್ಯಾಸ್ಟ್ಗಳಿಗೆ. ಆಪ್ಷನ್ ಬಿ, ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್. ಡಿಪ್ರೆಸ್ಡ್ ಕ್ಲಾಸ್ಗಳಿಗೆ ನೆನಪು ಮಾಡ್ಕೊಡ್ತಾರೆ. ಏನಂತ? ಆಫ್ ದೇರ್ ಇನ್ಹರೆಂಟ್ ರೈಟ್ಸ್ ಟು ಈಕ್ವಾಲಿಟಿ. ಸಮಾನತೆಗಾಗಿ ನಿಮಗೆ ಜನ್ಮದತ್ತವಾಗಿ ಬಂದಿರತಕ್ಕಂತಹ ಹಕ್ಕುಗಳು ಯಾವ್ಯಾವು ಅಂತ ರಿಮೈಂಡ್ ಮಾಡ್ಕೊಡ್ತಾರೆ. ವಿತ್ ದ ಹೈಯರ್ ಕ್ಯಾಸ್ಟ್, ಹೈಯರ್ ಕ್ಯಾಸ್ಟ್ ಜೊತೆಗೆ
ಅವರೊಂದಿಗೆ ನಿಮ್ಮ ಹಕ್ಕುಗಳು ಏನಿರ್ತದೆ ಅನ್ನೋದನ್ನ ರಿಮೈಂಡ್ ಮಾಡಿಕೊಟ್ರು ಡಿಪ್ರೆಸ್ಡ್ ಕ್ಲಾಸ್ಗಳಿಗೆ. ಮೂರನೇದು ರಿಮೈಂಡೆಡ್ ಆಲ್ ದ ಕ್ಯಾಸ್ಟ್ ಆಫ್ ದೇರ್ ರೈಟ್ಸ್ ಅಂಡ್ ಡ್ಯೂಟೀಸ್. ಎಲ್ಲ ಕ್ಯಾಸ್ಟ್ಗಳಿಗೂ ರೈಟ್ಸ್ ಮತ್ತೆ ಡ್ಯೂಟೀಸ್, ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ರಿಮೈಂಡ್ ಮಾಡ್ತಾರೆ. ರಿಮೈಂಡೆಡ್ ಆಲ್ ದ ಕ್ಯಾಸ್ಟ್ ದಟ್ ದೇ ವರ್ ದ ಚಿಲ್ಡ್ರನ್ ಆಫ್ ಗಾಡ್. ಎಲ್ಲ ಕ್ಯಾಸ್ಟ್ಗಳಿಗೂ ಹೇಳ್ತಾರೆ ನೀವೆಲ್ಲ ದೇವರ ಮಕ್ಕಳು ಅಂತ ಹೇಳ್ತಾರೆ. ಯಾವ್ದಾಗತ್ತೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ನ ತೆಗೆದುಹಾಕ್ಲಿಕ್ಕೆ ಗಾಂಧೀಜಿ ಮಾಡಿದ್ದು ಯಾವುದು? ವಿಚ್ ಆಫ್ ದಿ ಆನ್ಸರ್ ಇಸ್ ಕರೆಕ್ಟ್? ಟೆಲ್ ಮಿ. ಥಿಂಕ್ ಮಾಡಿ. ಎಸ್, reminded the higher caste of their duty towards the depressed classes. ಹೈಯರ್ ಕ್ಯಾಸ್ಟ್ ಗಳಿಗೆ ನಿಮ್ಮ ಡ್ಯೂಟಿ ಏನು? ಡಿಪ್ರೆಸ್ಡ್ ಕ್ಲಾಸ್ ಕಡೆ ಅವ್ರಿಗೆ, ಡಿಪ್ರೆಸ್ಡ್ ಕ್ಲಾಸ್ ಅವ್ರ ಬಗ್ಗೆ ನಿಮ್ಮ ಡ್ಯೂಟಿ ಹೇಗಿರ್ಬೇಕು ಅಂತ ಹೈಯರ್ ಕ್ಯಾಸ್ಟ್ ಗೆ ತಿಳಿಸ್ಕೊಟ್ರು ಗಾಂಧೀಜಿ. ರೈಟ್ಸ್ ಅನ್ನ ತಿಳಿಸ್ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಡಿಪ್ರೆಸ್ಡ್ ಕ್ಲಾಸ್ ಗಳಿಗೆ ನಿಮ್ಮ ಹಕ್ಕುಗಳು ಏನು ಅಂತ ತಿಳಿಸ್ಕೊಟ್ರು ಯಾರು? ಅಂಬೇಡ್ಕರ್ ಡಿಪ್ರೆಸ್ಡ್ ಕ್ಲಾಸ್ ತಿಳಿಸ್ಕೊಟ್ರು ನಿಮ್ಮ ಹಕ್ಕುಗಳೇನು ಅಂತ. ಆದ್ರೆ ಗಾಂಧೀಜಿ ತಿಳಿಸ್ಕೊಟ್ಟಿದ್ದು ಹೈಯರ್ ಕ್ಯಾಸ್ಟ್ ಗಳಿಗೆ ನೀವು ಡಿಪ್ರೆಸ್ಡ್ ಕ್ಲಾಸ್ ಅವ್ರ ಬಗ್ಗೆ ನಿಮ್ಮ ಡ್ಯೂಟಿ ಹೇಗಿರ್ಬೇಕು, ಅವ್ರನ್ನ ಹೇಗೆ ನಡೆಸ್ಕೋಬೇಕು ನೀವು ಅನ್ನೋದು, ನಿಮ್ಮ ಡ್ಯೂಟಿ ಕರ್ತವ್ಯಗಳ ಬಗ್ಗೆ ಹೇಳಿದ್ದು ಗಾಂಧೀಜಿ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಕ್ವೆಶ್ಚನ್ ನಂಬರ್ 85. The three pillars of the constitution are constitution ನ 3 pillars ನಿಮಗೆ ಗೊತ್ತಿರುತ್ತೆ ಬಿಡಿ, ಈಸಿ ಇದೆ, ಹೇಳಿ ನೋಡೋಣ. 3 pillars of the constitution. Yes, legislature, executive, judiciary. ಶಾಸಕಾಂಗ, ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ, ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ. ಕನ್ನಡ ಮೀಡಿಯಂನವರಿಗೆ ಈ ವರ್ಡಿಂಗ್ಸ್ ಸ್ವಲ್ಪ ಕಷ್ಟ ಇರುತ್ತೆ, ಹಂಗಾಗಿ ನೆನ್ಪಿಟ್ಕೊಳ್ಳಿ. ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ, ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ. ಇಂಗ್ಲಿಷ್ ಮೀಡಿಯಂನವರು ಸೋಷಿಯಲ್ ಸೈನ್ಸ್ ಅಲ್ಲಿ ಓದಿರ್ತಾರೆ, ಅವರಿಗೆ ಇದು ಕಷ್ಟ ಆಗಲ್ಲ. ಕನ್ನಡ ಮೀಡಿಯಂನವರು ಇದನ್ನ ಕನ್ನಡದಲ್ಲಿ ಬರೆದಿಟ್ಕೊಳ್ಳಿ. Question number 86. The meaning of the word insatiable is. Insatiable ಅಂದ್ರೆ ಏನು? ಮೀನಿಂಗ್ ಏನು? That which can be satisfied ಅಂದ್ರೆ ಸ್ಯಾಟಿಸ್ಫೈಡ್ ಆಗುವಂಥದ್ದು, ತೃಪ್ತಿ ಆಗುವಂಥದ್ದು. cannot be satisfied, ತೃಪ್ತಿ ಆಗಲ್ಲ. knowledgeable, ತುಂಬಾ ಜ್ಞಾನ ಇರುವಂಥದ್ದು. ಅಡ್ವಾಂಟೇಜಿಯಸ್, ತುಂಬಾ ಅಡ್ವಾಂಟೇಜ್, ತುಂಬಾ ಅನುಕೂಲಕರ. ಯಾವುದು? ಇನ್ಸ್ಯಾಟಿಯಬಲ್. ಎಸ್, ಕೆನಾಟ್ ಬಿ ಸ್ಯಾಟಿಸ್ಫೈಡ್. ಗಾಂಧೀಜಿಯವರಿಗೆ ಪುಸ್ತಕ ಓದೋದ್ರಲ್ಲಿ ಇನ್ಸ್ಯಾಟಿಯಬಲ್ ಥರ್ಸ್ಟ್ ಇತ್ತು, ಅಂದ್ರೆ ತೃಪ್ತಿನೇ ಆಯ್ತಿರ್ಲಿಲ್ಲ. ಎಷ್ಟು ಪುಸ್ತಕ ಓದಿದ್ರು ನನಗೆ ಇನ್ನೂ ಓದ್ಬೇಕು ಅಂತ. ಅದು ಇನ್ಸ್ಯಾಟಿಯಬಲ್ ಅಂದ್ರೆ cannot be satisfied, ತೃಪ್ತಿ ಆಗದೇ ಇರುವಂತದ್ದು, ಇನ್ಸ್ಯಾಟಿಯಬಲ್. ಕ್ವೆಶ್ಚನ್ ನಂಬರ್ 86 ಆಯ್ತಲ್ಲ? ಎಸ್, ನೆಕ್ಸ್ಟ್ 87. The person considered as the votary of a classless society and women's uplift was. ನೋಡಿ, ಒಬ್ಬ ಪರ್ಸನ್ ಇದ್ದಾರೆ, ಅವ್ರನ್ನ ಏನಂತ ಪರಿಗಣಿಸಿದೀವಪ್ಪ ಅಂದ್ರೆ votary of a classless society and women's uplift. ನೋಡಿ, ಕ್ಲಾಸ್ಲೆಸ್ ಅಂದ್ರೆ ವರ್ಗರಹಿತ ಸಮಾಜ, ಕ್ಲಾಸ್ಲೆಸ್ ಸೊಸೈಟಿ. ಅಂಡ್ ವುಮೆನ್ಸ್ ಅಪ್ಲಿಫ್ಟ್ ಅಂದ್ರೆ ಹೆಣ್ಣು ಮಕ್ಕಳನ್ನ ಮೇಲೆತ್ತುವಂತ ಕೆಲಸ, ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿ ಕೆಲಸ ಮಾಡದಂತ ವ್ಯಕ್ತಿ ಯಾರು ಹಾಗಾದ್ರೆ? ಯೋಚನೆ ಮಾಡಿ. ಅಂಬೇಡ್ಕರ್, ಮಹಾತ್ಮ ಫುಲೆ, ಜವಾಹರ್ಲಾಲ್ ನೆಹರು, ಗಾಂಧೀಜಿ. ಯಾರು 4 ಜನರಲ್ಲಿ? ಎಸ್, ಮಹಾತ್ಮ ಫುಲೆ. ನೆಕ್ಸ್ಟ್,
Question number 88 and the last question. The 14th Amendment to the Constitution of the USA gave freedom to the dash. Yes, the 14th Amendment ಇತ್ತಲ್ಲ 14ನೇ ತಿದ್ದುಪಡಿ, ಸಂವಿಧಾನದ 14ನೇ ತಿದ್ದುಪಡಿ USA ನಲ್ಲಿ ಆಯ್ತು, ಅಮೆರಿಕದಲ್ಲಿ. ಅದು ಒಂದು ಫ್ರೀಡಮ್ ಕೊಡ್ತು. ಯಾರಿಗೆ ಫ್ರೀಡಮ್ ಕೊಡ್ತು? ಯಾರಿಗೆ ಫ್ರೀಡಮ್ ಕೊಡ್ತು? ಬ್ಲ್ಯಾಕ್ ಅಮೆರಿಕನ್ಸ್ಗೆ ಫ್ರೀಡಮ್ ಕೊಡ್ತು. ರೈಟ್. ಇಲ್ಲಿ ನೋಡಿ ಮಕ್ಕಳ ಸೀರಿಯಲ್ ನಂಬರ್ ನಾನು 65 ಇಂದ ಸ್ಟಾರ್ಟ್ ಮಾಡಿ 88 ವರೆಗೆ ಕೊಟ್ಟಿದ್ದೀನಿ. ಇದು ಬೇರೆ ಸಬ್ಜೆಕ್ಟ್ ಅಲ್ಲಿ 64ಗೆ ಸ್ಟಾಪ್ ಆಗಿತ್ತು, ಬೇರೆ ಲೆಸನ್ಸ್ದು. ಅಂಬೇಡ್ಕರ್ ಪಾಠದ್ದು 65 ಇಂದ ಸ್ಟಾರ್ಟ್ ಆಗಿತ್ತು, 88ಗೆ ಮುಗಿಯಿತು. 89 ಇಂದ ಮುಂದಿನ ಚಾಪ್ಟರ್ ಶುರು ಆಗುತ್ತೆ. ಹಾಗಾಗಿ ಅದೇ ಸೀರಿಯಲ್ ನಂಬರ್ ಇಲ್ಲಿ ಬಂದಿರುತ್ತೆ. ಹಾಗಾಗಿ ಇದನ್ನ ನೀವು 1 2 3 ಅಂತ ಕನ್ಸಿಡರ್ ಮಾಡ್ಕೊಂಡ್ ಬೇಕಾದ್ರೆ ಓದ್ಕೋಬಹುದು, ತೊಂದರೆ ಆಗಲ್ಲ. 65ಗೆ 1 ಅಂತ ಕೊಟ್ರೆ 66ಗೆ 2 ಅಂತ ಕೊಟ್ಕೊಂಡು ಬನ್ನಿ ನೀವು ಬೇಕಾದ್ರೆ. ಇದು ನಾನು ಕೊಟ್ಕೊಂಡಿರೋ ಸೀರಿಯಲ್ ನಂಬರ್. ಇದ್ರ 65 ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ 64 ವರೆಗೆ ಬೇರೆ ಚಾಪ್ಟರ್ ಇದೆ. 88ಗೆ ಎಂಡ್ ಆಗಿದೆ ಅಂದ್ರೆ 89 ಇಂದ ಬೇರೆ ಚಾಪ್ಟರ್ ಇದೆ ಅಂತ ಅರ್ಥ. ಅದನ್ನ ಗಮನಿಸ್ಕೊಳ್ಳಿ ಇಲ್ಲಿ. ಓಕೆ, ಇದೇ ರೀತಿ ಓದಿ, ಚೆನ್ನಾಗಿ ಓದಿ. ಎಕ್ಸಾಮ್ ಹತ್ರ ಬರ್ತಾ ಇದೆ. ಈಗ ಹೆಚ್ಚು ಓದ್ಬೇಕು. ಎಷ್ಟು ಓದಿದ್ರು ಸಾಕಾಗಲ್ಲ. ನೆನಪಲ್ಲಿ ಉಳ್ಕೊಳಂಗಿ ಓದ್ಕೊಳ್ಳಿ. ಇದುವರೆಗೂ ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಶಿವಕುಮಾರ್ HB ಇಂಗ್ಲಿಷ್ ಸ್ಕೋರರ್ ಚಾನಲ್ ಅಂತ ಇದೆ, ಆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಸ್ ಒಂದೇ ಕಡೆ ಸಿಗುತ್ತೆ, ಪ್ರತಿದಿನ ನೋಡ್ತಾ ಹೋಗಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋ ಒಂದೇ ಕಡೆ ಸಿಗೋದ್ರಿಂದ ನಿಮಗೆ ಯಾವ್ದು ಬೇಕೋ ಅದನ್ನ ಓದ್ಬಹುದು. ಓಕೆನಾ? ಈ ವಿಡಿಯೋ ಲೈಕ್ ಆಗಿದ್ರೆ ಸ್ಟೂಡೆಂಟ್ಸ್ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಇದರ ಅಗತ್ಯ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಓಕೆ ಚಿಲ್ಡ್ರನ್, ಗುಡ್ ಲಕ್.